ಸಿಂಹರಾಶಿ, ವಾಹನಾಪಘಾತಕ್ಕೆ ಅವಕಾಶ ಇದೆ, ಆ ಸೂಚನೆ ಇದೆ. ಸ್ವಲ್ಪ ಜಾಗ್ರತೆಯನ್ನು, ಎಚ್ಚರಿಕೆಯನ್ನು ವಹಿಸಿ. ವಾಹನ ಚಾಲನೆ ಅನಗತ್ಯ ಅಂತ ಹೇಳಿ ಅನಿಸಿದರೆ ಈ ದಿವಸ ಆ ರೀತಿಯ ಮೋಜು ಮಸ್ತಿಯ ವಾಹನ ಚಾಲನೆ ಬೇಡ ಅನ್ನುವಂಥದ್ದು ಎಚ್ಚರಿಕೆ. ಬರಹಗಾರರಿಗೆ ಗೌರವ ಇರತಕ್ಕಂಥದ್ದು, ಬರವಣಿಗೆಯನ್ನು ವೃತ್ತಿಯಾಗಿಯೋ ಆಶ್ರಯ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಗೌರವ ಸಂದಾಯವಾಗ್ತಕ್ಕಂಥದ್ದು. ಸಂಗೀತಾಭಿಮಾನಿಗಳಿಗೆ ಆಘಾತವಾಗತಕ್ಕಂತಹ ಕೆಲಸ, ತಮ್ಮ ವಿದ್ಯೆಯನ್ನು ಅಥವಾ ತಮ್ಮಲ್ಲಿರತಕ್ಕಂತಹ ಯಾವುದೋ ಬುದ್ಧಿವಂತಿಕೆಯನ್ನು ಅಗೌರವಿಸ್ತಕ್ಕಂಥದ್ದು, ಸರಿಯಾದಂತಹ ಮಾನ್ಯತೆಯನ್ನು ನೀಡದೇ ಇರತಕ್ಕಂಥದ್ದು, ಅಥವಾ ಹಕ್ಕನ್ನು ಚ್ಯುತಿ ಬರುವಂತೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ತೊಂದರೆಗಳು ಆಗುವಂಥದ್ದಿದೆ. ಸ್ನೇಹಿತರ ಸಲಹೆ ಸಹಾಯಕವಾಗುತ್ತೆ. ಸ್ನೇಹಿತರು ನಿಮಗೆ ಪರಿಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಕ್ಕಂತಹ ಕೆಲಸ. ಗುತ್ತಿಗೆ ಕೆಲಸದಾರರಿಗೆ ಲಾಭವಾಗುತ್ತೆ. ಕಾಂಟ್ರಾಕ್ಟರ್ಸು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅವಕಾಶ, ಆ ರೀತಿಯ ವಾತಾವರಣ ಲಭ್ಯವಾಗ್ತಕ್ಕಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ಸಮಾಧಾನ, ದುಡ್ಡು ಕಾಸಿನ ವಿಚಾರದಲ್ಲಿ ಏನೋ ಒಂದಷ್ಟು ತೃಪ್ತಿ, ನಮ್ಮ ಯೋಗ್ಯತಾನುಸಾರವಾದಂತಹ ಲಾಭ ನಮಗೆ ಸಿಕ್ತು ಅನ್ನುವಂತಹ ನಿಟ್ಟುಸಿರನ್ನು ಬಿಡುವಂತಹ ಕೆಲಸ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಸೂಚ್ಯವಾದಂತಹ ಅಪಘಾತವೋ ಆಘಾತವೋ ದೂರವಾಗಿ ಶುಭವಾಗಿ. ಕನ್ಯಾ ರಾಶಿ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಓದಿನ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ, ಓದಲಿಕ್ಕೆ ಮನಸ್ಸೂ ಇಲ್ಲ, ಈ ರೀತಿಯ ತೊಂದರೆಯನ್ನು ಅನುಭವಿಸಬೇಕು. ನೌಕರಿಯಲ್ಲಿ ನಿರಾಸೆ, ಮಾಡ್ತಿರ್ತಕ್ಕಂತಹ ಕೆಲಸದಲ್ಲೂ ಸಮಾಧಾನ ಇಲ್ಲ, ಬರಬೇಕಾದಂತಹ ಆದಾಯವೋ ಸಿಕ್ಕಬೇಕಾದಂತಹ ಸ್ಥಾನಮಾನವೋ ಯಾವುದೂ ಕೂಡ ನಿಮ್ಮ ನಿರೀಕ್ಷೆಯಂತೆ ನಡೆಯುವುದಿಲ್ಲ ಅಂತ ಅರ್ಥ. ಕಟ್ಟಡ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತು ಹೋಗ್ಬೋದು. ಏನಾದರೂ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದರೆ, ಮನೆ ಕಟ್ಟಿಸ್ತಾ ಇದ್ದರೆ, ಬೇರೆ ಬೇರೆ ಇನ್ನೇನಾದರೂ ಆ ರೀತಿಯ ಕಟ್ಟಡಗಳ ಕೆಲಸ ನಡೀತಾ ಇದ್ದರೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಅದು ಹಣದ ಅಭಾವವೋ ಅಥವಾ ಬೇರೆ ಏನಾದರೂ ತೊಂದರೆಯೋ ನಿಮಗೆ ಕಾಣುವಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಗಳಿಂದ ತೊಂದರೆಯಾಗುತ್ತೆ. ಯಾರು ಸಮಾಜದಲ್ಲಿ ತುಂಬ ಮುಖ್ಯ ಅಂತ ಹೇಳಿ ಗುರುತಿಸ್ಕೊಂಡಿರ್ತಾರೋ ಆ ವ್ಯಕ್ತಿಗಳು, ಅವರ ಪರಿವಾರ ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ಸಮಾಜದಲ್ಲಿ ಪ್ರತಿ ಕೆಲಸಕ್ಕೂ ಕೂಡ ಹೋರಾಟವನ್ನು ಮಾಡಿ ನಿಮ್ಮದಾಗಿಸ್ಕೊಳ್ಬೇಕಾಗತ್ತೆ. ಯಾವುದು ಅಷ್ಟು ಸುಲಭ ಸಾಧ್ಯವಾಗಿ ನಿಮಗೆ ಆಗತಕ್ಕಂತಹ ಕೆಲಸಗಳು ಇಲ್ಲ ಅಂತ ಹೇಳಬೇಕು. ಆತ್ಮೀಯರಿಂದ ಸಂತಸದ ಸುದ್ದಿ ಬರುತ್ತೆ. ಯಾರು ನಿಮಗೆ ಸ್ನೇಹಿತರಿರ್ತಾರೆ ಅವರು ಯಾವುದೋ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾರೆ. ಬೆಳಗ್ಗಿಂದ ಬೇಕಾದಷ್ಟು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಿರ್ತೀರಿ. ಸಾಯಂಕಾಲದ ಹೊತ್ತಿಗೆ ಆ ಒಂದು ರೀತಿಯ ಸಮಾಧಾನದ ಸುದ್ದಿಯನ್ನು ಕೇಳಿ ಮನಸ್ಸು ಸ್ವಲ್ಪ ಶಾಂತವಾಗ್ತಕ್ಕಂಥದ್ದು. ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಅನಗತ್ಯವಾದಂತಹ ವಾದದಿಂದ ಬೇಸರವಾಗುತ್ತೆ. ಆ ವಾದವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ, ಅಂತಹ ವಾತಾವರಣ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಆದರೆ ಅದು ಸಮಯ ವ್ಯರ್ಥಕ್ಕೋ ಬೇಸರಕ್ಕೋ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆದಾಯದಲ್ಲಿ ಏರುಪೇರಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣ್ತಕ್ಕಂತಹ ಕೆಲಸ ನಡೆಯುವಂಥದ್ದಾಗತ್ತೆ. ಆದಾಯದಲ್ಲಿ ಯಾವಾಗ ಏರುಪೇರಾಗುತ್ತೋ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ವ್ಯವಹಾರದಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಲಾಭಕ್ಕೆ ವಂಚನೆ ಆಗುವಂಥದ್ದು ಬೇಡ. ಕೌಟುಂಬಿಕ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು. ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಅದರಿಂದ ಬೇರೆ ಬೇರೆ ಕೆಲಸಗಳಿಗೆಲ್ಲ ಅಡ್ಡಿಯಾಗತಕ್ಕಂತಹ ಸೂಚನೆಗಳಿರುತ್ತೆ. ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿ. ಮಾನಸಿಕವಾದಂತಹ ಸಮಾಧಾನ ಇರಲಿ. ಕುಟುಂಬದಲ್ಲೂ ಕೂಡ ಇರತಕ್ಕಂತಹ ಸಮಸ್ಯೆಗಳು ಬಗೆಹರಿಲಿ ಅಂತಕ್ಕಂಥದ್ದು. ಉದ್ಯೋಗ ಅಥವಾ ಸ್ಥಳ ಇದು ಬದಲಾವಣೆ ಆಗಲಿಕ್ಕೆ ಅವಕಾಶಗಳಿದೆ. ಅವಕಾಶವನ್ನು ಅನುಕೂಲತೆಯಾಗಿ ಪರಿವರ್ತನೆ ಮಾಡಿಕೊಳ್ಳುವ ಹಾಗಿದ್ದರೆ ಆ ರೀತಿಯ ಬದಲಾವಣೆಗೆ ಆದ್ಯತೆಯನ್ನು ನೀಡಿ. ಮಾನಸಿಕವಾದಂತಹ ಕಿರಿಕಿರಿ ಮಾತ್ರ ತಪ್ಪಿದ್ದಲ್ಲ, ಮಾನಸಿಕವಾಗಿ ಏನೋ ಸಮಸ್ಯೆಗಳು ಇದ್ದೇ ಇರುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾದಂತಹ ಕಿರಿಕಿರಿ ದೂರವಾಗಲಿ, ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಅಮೋಘವಾದಂತಹ ಅವಕಾಶ. ಅಂತಹ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತಕ್ಕಂತಹ ಕಳಕಳಿ ಇಲ್ಲಿದಾಗಿರುತ್ತೆ. ವ್ಯಾಪಾರಸ್ಥರಿಗೆ ಅಲ್ಪತೃಪ್ತಿ,
ಬರುವಂತಹ ಆದಾಯದಲ್ಲೇ ಸಮಾಧಾನವನ್ನು ಮಾಡಿಕೊಳ್ಬೇಕಾದಂಥದ್ದು. ಹೆಚ್ಚಿನ ಆಸೆಗೋ ಹೆಚ್ಚಿನ ಆದಾಯಕ್ಕೋ ಲಾಭಕ್ಕೋ ಮನಸ್ಸನ್ನು ಮಾಡಿದರೆ ಬಂದಂಥದ್ದು ಕೂಡ ನಷ್ಟವಾಗತಕ್ಕಂತಹ ಸೂಚನೆ. ಮಾನಸಿಕ ಸ್ಥಿಮಿತತೆ ಇರಬೇಕು. ಅದಿಲ್ಲ ಅಂತಾದರೆ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು, ಹಿನ್ನಡೆಯನ್ನು, ಋಣಾತ್ಮಕವಾದಂತಹ ಎಲ್ಲ ಅನುಭವಗಳನ್ನು ನೀವು ಈ ದಿವಸ ನೋಡಬೇಕಾದಂಥದ್ದಿರುತ್ತೆ. ಮನೆಯಲ್ಲಿ ಅತೃಪ್ತಿಯ ವಾತಾವರಣ, ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ, ಸಮಾಧಾನ ಇರೋದಿಲ್ಲ. ಮನೆಯಲ್ಲಿ ಏನೋ ಅಸಮಾಧಾನ, ಏನೋ ಅಸಂತೋಷ, ಅಥವಾ ಇನ್ಯಾವುದೋ ಸಂಕಷ್ಟ, ಇನ್ಯಾವುದೋ ಬೇಜಾರು, ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡ್ತೀರಿ, ಬೇಸರವಾಗಿರುತ್ತೆ. ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬದಲಿಸ್ಕೊಳ್ಬೇಕು. ಆಗ ಮಾತ್ರ ಮಕ್ಕಳಿಗೂ ನಿಮಗೂ ಹೊಂದಾಣಿಕೆಯಾಗತಕ್ಕಂತಹ ಸೂಚನೆ ಇರುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಶುಭವಾಗಿ.